ಪಕ್ಷದಲ್ಲಿ ಸೂಟ್ ಕೇಸ್ ಪಡಿತಾ ಇದ್ದದ್ದು ನಿಜ, ಅವರು ಮುಂದಿನ ಸಾಲಲ್ಲಿ ಕುಳಿತುಕೊಳ್ತಾ ಇದ್ದದ್ದು ನಿಜ. ಆದ್ರೆ ಅವರೆಲ್ಲ ಈಗಾಗಲೇ ಪಕ್ಷ ಬಿಟ್ಟು ಹೊರ ಹೋಗಿದ್ದಾರೆ ಅಂತ ಹೇಳಿ ಎಚ್ಡಿಕೆ ರಿಯಾಕ್ಟ್ ಮಾಡಿದ್ದಾರೆ. ಜೆಡಿಎಸ್ ಬಂಡಾಯ ಶಾಸಕರಿಗೆ ಈ ಮುಖಾಂತರವಾಗಿ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಬಹುಶಃ ಅವರನ್ನ ಕುರಿತು ಪ್ರಜ್ವಲ್ ಹೇಳಿಕೆಯನ್ನ ನೀಡಿರಬಹುದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿರೋದು. ಪ್ರಜ್ವಲ್ ರೇವಣ್ಣ ಮೊನ್ನೆ ಹುಣಸೂರಿನಲ್ಲಿ ನಡೆದಂತಹ ಒಂದು ಜೆಡಿಎಸ್ ನ ಸಭೆಯಲ್ಲಿ ಏನು ಹೇಳಿಕೆಯನ್ನ ಕೊಟ್ಟಿದ್ರು. ಜೆಡಿಎಸ್ ಪಕ್ಷದಲ್ಲಿ ವಿಪರ್ಯಾಸ ಅಂತ ಅಂದ್ರೆ ಸೂಟ್ ಕೇಸ್ ತಂದವರನ್ನ ಮುಂಬದಿಯಲ್ಲಿ ಕೂರಿಸ್ತಾರೆ, ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದವರನ್ನ ಹಿಂದಿನ ಬೆಂಚಿಗೆ ಕಳಿಸ್ತಾರೆ ಅನ್ನುವಂತಹ ಮಾತನ್ನ ಏನು ಹೇಳಿದ್ರು. ಆ ಮಾತಿಗೆ ಇವತ್ತು ಮೊದಲ ಬಾರಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಮೊನ್ನೆಯಿಂದನೂ ಕೂಡ ಯಾರ ಪ್ರತಿಕ್ರಿಯೆಗೂ ಕೂಡ ಅವರು ಸಿಕ್ಕಿರ್ಲಿಲ್ಲ. ಎಲ್ಲ ಬಹಳಷ್ಟು ಪ್ರಶ್ನೆಗಳಿದ್ದಾಗಲೂ ಕೂಡ ಎಲ್ಲೂ ಕೂಡ ಅವರು ಬಾಯ್ಬಿಟ್ಟಿರ್ಲಿಲ್ಲ ಈ ವಿಚಾರವಾಗಿ. ಇವತ್ತು ಮಾತನಾಡಿದ್ದಾರೆ. ಮಾತನಾಡುವಂತಹ ಸಂದರ್ಭದಲ್ಲಿ ಅವ್ರು ಹೇಳಿರೋದೇನಂತ ಅಂದ್ರೆ, ನಮ್ಮ ಪಕ್ಷದಲ್ಲಿ ಸೂಟ್ ಕೇಸ್ ಪಡಿತಾ ಇದ್ದದ್ದು ನಿಜ, ಅವರು ಮುಂದಿನ ಸಾಲಲ್ಲಿ ಕುಳಿತುಕೊಳ್ತಾ ಇದ್ದದ್ದು ನಿಜ, ಆದ್ರೆ ಅವರೆಲ್ಲ ಈಗಾಗಲೇ ಪಕ್ಷ ಬಿಟ್ಟು ಹೋಗಿದ್ದಾರೆ ಅಂತ ಹೇಳುವ ಮುಖಾಂತರವಾಗಿ ಜಮೀರ್ ಅಹಮದ್ ಖಾನ್ ಅಂಡ್ ಟೀಮ್ ಏನು 7 ಜನ ಬಂಡಾಯ ಶಾಸಕರಿದ್ರು ಅವರ ವಿಚಾರವಾಗಿ ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಬಹುಶಃ ಅವರನ್ನ ಕುರಿತಾಗಿ ಪ್ರಜ್ವಲ್ ರೇವಣ್ಣ ಆ ಮಾತನ್ನ ಹೇಳಿರ್ಬಹುದು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮತ್ತೊಂದು ವಿಚಾರ ಅಂತಂದ್ರೆ, ಮೊನ್ನೆ ಎಚ್.ಡಿ. ಕೂಡ ಅಂದ್ರೆ ಎಚ್.ಡಿ. ದೇವೇಗೌಡರು ಕೂಡ ಹೇಳಿದ್ರು, ಅವರು ಕುಮಾರಸ್ವಾಮಿ ಬಳಿ ಹೋಗ್ಬಿಟ್ಟು ಸಾರಿ ಕೇಳಿ, ನನ್ನ ಹತ್ರ ತಪ್ಪು ಒಪ್ಕೊಂಡಿದ್ದಾನೆ, ಆ ರೀತಿಯಾದಂತಹ ಅರ್ಥದಲ್ಲಿ ಆತ ಹೇಳಿಲ್ಲ ಅನ್ನುವಂಥದ್ದನ್ನ ಆತ ಹೇಳ್ಕೊಳ್ತಾ ಇದ್ದಾನೆ ಅನ್ನುವಂಥ ಮಾತನ್ನ ಏನ್ ಹೇಳಿದ್ರು. ಹೀಗಾಗಿ ಪ್ರಜ್ವಲ್ ಕ್ಷಮೆ ಕೇಳೋಕೆ ಆತ ಯಾವ ತಪ್ಪನ್ನು ಸಹ ಮಾಡಿಲ್ಲ, ನನ್ನನ್ನ ಕುರಿತು ಮಾತನಾಡಿದ್ದೀನಿ ಅಂತ ಅವನು ಹೇಳಿಲ್ಲ, ಅವನು ಯಾರ ಕುರಿತು ಮಾತನಾಡಿದ್ದಾನೆ ಅಂತಾನೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಹೇಳಿಕೆ ಕುರಿತು ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಮಾಧ್ಯಮಗಳಲ್ಲಿ ಬಂದಂತಹ ವರದಿಗಳನ್ನ ನಾನು ಗಮನಿಸಿದ್ದೀನಿ, ಅದರ ಬಗ್ಗೆ ಚರ್ಚೆ ಮಾಡೋದು ಅನಾವಶ್ಯಕ ಅಂತಾನೂ ಕೂಡ ಎಚ್ಚರಿಕೆ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣ ಹೇಳಿಕೆ ಕುರಿತು ಕುಮಾರಸ್ವಾಮಿ ಅವರು ನೀಡಿರುವಂತಹ ಪ್ರತಿಕ್ರಿಯೆ. ಆತ ನನ್ನ ಬಳಿ ಕ್ಷಮೆ ಕೇಳುವಂತಹ ತಪ್ಪನ್ನೇನು ಮಾಡಿಲ್ಲ, ನನ್ನ ವಿಚಾರವಾಗಿ ಆತ ಏನೂ ಕೂಡ ಮಾತಾಡಿಲ್ಲ, ಹೀಗಾಗಿ ನನ್ನ ವಿಚಾರವಾಗಿ ಆತ ಕ್ಷಮೆ ಕೇಳೋದು ಅಥವಾ ಪಕ್ಷದ ವಿಚಾರವಾಗಿ ಅಥವಾ ಮೊನ್ನೆ ಆತ ಮಾತನಾಡಿದಂತಹ ವಿಚಾರವಾಗಿ ಕ್ಷಮೆ ಕೇಳುವಂತ ಅವಶ್ಯಕತೆ ಇಲ್ಲ, ಆತ ಏನು ತಪ್ಪು ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಹೇಳಿಕೆಯ ಕುರಿತಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಏನ್ ರಿಯಾಕ್ಟ್ ಮಾಡಿದ್ದಾರೆ ಕೇಳೋಣ ಬನ್ನಿ. ಯಾರ ಬಗ್ಗೆ ಅವ್ರು ಹೇಳೋದು ನನಗೆ ಗೊತ್ತಿಲ್ವಲ್ಲ, ಅದರಿಂದ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ಅನಾವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಅವ್ರು ಹೋಗಿ ದೇವೇಗೌಡರ ಹತ್ರ ಕ್ಷಮೆ ಯಾಚನೆ ನನಗೆ ಗೊತ್ತಿಲ್ಲ, ನನಗೇನು ವಿಷಯ ಗೊತ್ತಿಲ್ಲ, ನನಗೆ ಆ ಸಬ್ಜೆಕ್ಟ್ನಲ್ಲಿ ನನ್ನ ಪಾರ್ಟಿನೂ ಅಲ್ಲ. ನಾನು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ವರದಿಗಳ ಗಮನಿಸಿದ್ದೀನಿ, ಹಲವಾರು ವಿಶ್ಲೇಷಣೆಗಳು, ಪ್ಯಾನಲ್ ಡಿಸ್ಕಷನ್ಗಳು ನಡೆದಿರೋದೆಲ್ಲ ನೋಡಿದ್ದೀನಿ. ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ದೊಡ್ಡವ್ರು ಹೇಳಿದ್ರು ಪ್ರಜ್ವಲ್ ಹತ್ರ ಹೋಗಿ ಕುಮಾರಸ್ವಾಮಿ ನನ್ನ ಕ್ಷಮೆ ಕೇಳಂಥದ್ದು ಅವನೇನು ತಪ್ಪೇ ಮಾಡಿಲ್ವಲ್ಲ, ನನ್ನನ್ನು ಕ್ಷಮೆ ನನ್ನ ಕ್ಷಮೆ ಕೇಳಂಥದ್ದು ಅವನಿಂದೇನು ತಪ್ಪೇ ಆಗಿಲ್ವಲ್ಲ. ಅವನು ಯಾರ ಬಗ್ಗೆ ಮಾತಾಡವನೇ ಅನ್ನೋದು ಇಲ್ಲಿ ಈ ಕ್ಷಣದವರೆಗೆ ನನ್ನ ಕೂರ್ತು ಹೇಳಿದ್ದೀನಿ ಅಂತ ಅವ್ನು ಹೇಳೇ ಇಲ್ಲ. ಆ ಥರ ಇದ್ದಾಗ ನನ್ನ ಹತ್ರ ಕ್ಷಮೆ ಕೇಳೋದೇನು ಬಂತು? ಸರ್, ಈಗ ಅವರು ನೇರವಾಗಿ ಹೇಳಿದ್ದಾರೆ, ನಮ್ಮ ಪಕ್ಷದಲ್ಲಿ ಸೂಟ್ ಕೇಸ್ ತಂದವರಿಗೆ ಮೊದಲೇ ಸೀಟ್ ಹಾಕ್ತಾರೆ, ಪ್ರಾಮಾಣಿಕ ಕಾರ್ಯಕರ್ತರು ಸೂಟ್ ಕೇಸ್ ತಗೋತಿದ್ದಾರೆಲ್ಲ ಆಗಲೇ ಹೊರಟೋಗಿದ್ದಾರೆ ಹೊರಗಡೆ. ಮೊದಲನೇ ಸ್ಥಾನದಲ್ಲಿ ಕೂರ್ತಿದ್ದಾರೆ ನಿಜ, ಪಾಪ ಅವನು ಹೇಳಿರೋದು ನಿಜ ಇದೆ. ಸೂಟ್ ಕೇಸ್ ತಗೋತಾ ಇದ್ರಲ್ಲ, ಸೂಟ್ ಕೇಸ್ ತಗೊಂಡು ಮುಂದ್ಗಡೆ ಸೀಟಲ್ಲಿ ಕೂರ್ತಿದ್ರಲ್ಲ, ಅವ್ರು ಭಾಳ ಜನ ಈಗಾಗಲೇ ಮೊನ್ನೆ ಬಿಟ್ಟು ಹೋಗಿದ್ದಾರೆ, ಅವ್ರುಗಳೇ ತಗೊಂಡು ಹೋಯ್ತು. ಬಹುಶಃ ಅವ್ರನ್ನ ಇಟ್ಟು ಕೂರ್ತೇನವ್ರು ಹೇಳ್ಕೊಂಡಿರ್ಬೇಕು ಅವನು ಅಷ್ಟೇ. ಬಟ್ ಇವಾಗ ನಿಮ್ಮನ್ನ ಬಂದು ಭೇಟಿ ಆದ್ರೆ ಸರ್? ಇಲ್ಲ, ನನಗೆ ಈಗ ಭೇಟಿ ಮಾಡೋ ಅವಶ್ಯಕತೆ ಏನಿದೆಯಲ್ಲ, ಅದರಿಂದ ನಾನು ಭೇಟಿ ಮಾಡಿದೆ, ಬಂದಿಲ್ಲ. ನನಗೆ ಯಾರ ಬಗ್ಗೆ ಅವ್ರು ಹೇಳೋದು ನನಗೆ ಗೊತ್ತಿಲ್ವಲ್ಲ, ಅದರಿಂದ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ಅನಾವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಅವ್ರು ಹೋಗಿ ದೇವೇಗೌಡರ ಹತ್ರ ಕ್ಷಮೆ ಯಾಚನೆ ನನಗೆ ಗೊತ್ತಿಲ್ಲ, ನನಗೇನು ವಿಷಯ ಗೊತ್ತಿಲ್ಲ, ನನಗೆ ಆ ಸಬ್ಜೆಕ್ಟ್ನಲ್ಲಿ ನನ್ನ ಪಾರ್ಟಿನೂ ಅಲ್ಲ. ನಾನು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ವರದಿಗಳ ಗಮನಿಸಿದ್ದೀನಿ, ಹಲವಾರು ವಿಶ್ಲೇಷಣೆಗಳು, ಪ್ಯಾನಲ್ ಡಿಸ್ಕಷನ್ಗಳು ನಡೆದಿರೋದೆಲ್ಲ ನೋಡಿದ್ದೀನಿ. ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ದೊಡ್ಡವ್ರು ಹೇಳಿದ್ರು ಪ್ರಜ್ವಲ್ ಹತ್ರ ಹೋಗಿ ಕುಮಾರಸ್ವಾಮಿ ನನ್ನ ಕ್ಷಮೆ ಕೇಳಂಥದ್ದು ಅವನೇನು ತಪ್ಪೇ ಮಾಡಿಲ್ವಲ್ಲ, ನನ್ನನ್ನು ಕ್ಷಮೆ ನನ್ನ ಕ್ಷಮೆ ಕೇಳಂಥದ್ದು ಅವನಿಂದೇನು ತಪ್ಪೇ ಆಗಿಲ್ವಲ್ಲ. ಅವನು ಯಾರ ಬಗ್ಗೆ ಮಾತಾಡವನೇ ಅನ್ನೋದು ಇಲ್ಲಿ ಈ ಕ್ಷಣದವರೆಗೆ ನನ್ನ ಕೂರ್ತು ಹೇಳಿದ್ದೀನಿ ಅಂತ ಅವ್ನು ಹೇಳೇ ಇಲ್ಲ. ಆ ಥರ ಇದ್ದಾಗ ನನ್ನ ಹತ್ರ ಕ್ಷಮೆ ಕೇಳೋದೇನು ಬಂತು? ಸರ್, ಈಗ ಅವರು ನೇರವಾಗಿ ಹೇಳಿದ್ದಾರೆ, ನಮ್ಮ ಪಕ್ಷದಲ್ಲಿ ಸೂಟ್ ಕೇಸ್ ತಂದವರಿಗೆ ಮೊದಲೇ ಸೀಟ್ ಹಾಕ್ತಾರೆ,
ಪ್ರಾಮಾಣಿಕ ಕಾರ್ಯಕರ್ತರು ಸೂಟ್ ಕೇಸ್ ತಗೋತಿದ್ದಾರೆಲ್ಲ ಆಗಲೇ ಹೊರಟೋಗಿದ್ದಾರೆ ಹೊರಗಡೆ. ಮೊದಲನೇ ಸ್ಥಾನದಲ್ಲಿ ಕೂರ್ತಿದ್ದಾರೆ ನಿಜ, ಪಾಪ ಅವನು ಹೇಳಿರೋದು ನಿಜ ಇದೆ. ಸೂಟ್ ಕೇಸ್ ತಗೋತಾ ಇದ್ರಲ್ಲ, ಸೂಟ್ ಕೇಸ್ ತಗೊಂಡು ಮುಂದ್ಗಡೆ ಸೀಟಲ್ಲಿ ಕೂರ್ತಿದ್ರಲ್ಲ, ಅವ್ರು ಭಾಳ ಜನ ಈಗಾಗಲೇ ಮೊನ್ನೆ ಬಿಟ್ಟು ಹೋಗಿದ್ದಾರೆ. ಅವ್ರಗಳೇ ತಗೊಂಡು ಹೋಯ್ತು, ಬಹುಶಃ ಅವ್ರನ್ನ ಇಟ್ಟು ಕೂರ್ತೇನವ್ರು ಹೇಳ್ಕೊಂಡಿರ್ಬೇಕು ಅವನು ಅಷ್ಟೇ. ಬಟ್ ಇವಾಗ ನಿಮ್ಮನ್ನು ಬಂದು ಭೇಟಿ ಆದ್ರೆ ಸರ್? ಇಲ್ಲ, ನನಗೆ ಈಗ ಭೇಟಿ ಮಾಡೋ ಅವಶ್ಯಕತೆ ಏನಿಲ್ಲ, ಅದರಿಂದ ನಾನು ಭೇಟಿ ಮಾಡಿದೆ, ಬಂದಿಲ್ಲ ನನಗೆ. ಸೊ ಇದು ಕುಮಾರಸ್ವಾಮಿ ಅವರು ಹೇಳಿರುವಂತಹ ಮಾತು. JDS ರಾಜ್ಯಾಧ್ಯಕ್ಷರು ಆಗಿರುವಂತಹ ಕುಮಾರಸ್ವಾಮಿ ಅವರು ಇವತ್ತು ಈ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರು ಏನ್ ಹೇಳಿದ್ರು ಅವತ್ತು ಹುಣಸೂರಿನಲ್ಲಿ ನಡೆದಂತಹ ಒಂದು JDS ಸಭೆಯಲ್ಲಿ, JDS ಪಕ್ಷದ ವಿಚಾರ, ಸಂಸ್ಕೃತಿಯ ವಿಚಾರವಾಗಿ, ಅದನ್ನ ಕೇಳೋಣ ಬನ್ನಿ. ಇವತ್ತು ಹೆಮ್ಮೆಯಿಂದ ಹೇಳ್ಕೊಂತೀನಿ, ನಾನು ದೇವೇಗೌಡರ ಮೊಮ್ಮಗ. ಇವತ್ತು ಹೆಮ್ಮೆಯಿಂದ ಹೇಳ್ಕೊಂತೀನಿ, ನಾನು ಹುಣಸೂರು ತಾಲೂಕಿನಲ್ಲಿ ಆಸೆ ಪಟ್ಟಿದ್ದು ನಿಜ, ನಾನು ಹೋರಾಟ ಮಾಡಬೇಕು ಅಂತ ಬಂದಿದ್ದು ನಿಜ, ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಕ್ಕೂ ಇಷ್ಟಪಡ್ತೀನಿ. ಇವತ್ತು ನಿಮ್ಮನ್ನೆಲ್ಲರನ್ನು ಒಮ್ಮನದಲ್ಲಿ ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಒಮ್ಮನದಲ್ಲಿ ಎಲ್ಲ ಜಾತಿ ಜನಾಂಗಕ್ಕೂ ಗುರುತಿಸಿ ಅವರಿಗೆ ಸ್ಥಾನಮಾನಗಳು ಕೊಡಬೇಕಾಗತ್ತೆ. ನಿಷ್ಠಾವಂತಿಕೆ ಅವರಿಗೆ ನಾವು ಗುರುತಿಸ್ಬೇಕಾಗತ್ತೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಇವತ್ತು ನಮಗೊಂದು ರೋಗ ಇದೆ ನಮ್ಮ ಪಕ್ಷದಲ್ಲಿ. ನಿಷ್ಠೆ ದುಡಿದವ್ರಿಗೆ ಹಿಂದ್ಗಡೆ ಕುರ್ಚಿ ಹಾಕ್ತೀವಿ, ಸೂಟ್ ಕೇಸ್ ಒಂದವ್ರಿಗೆ ಮುಂದ್ಗಡೆ ಕುರ್ಚಿ ಹಾಕಿರ್ತೀವಿ. ಆ ಪದ್ಧತಿ ತೆಗಿಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಪೀಳಿಗೆಗಳು, ಯುವ ಪೀಳಿಗೆಗಳು ಏನಿದಾವೆ, ಜಾತ್ಯತೀತ ಜನತಾದಳ ಯುವ ಪೀಳಿಗೆ ಏನಿದೆ ಅದು ಎದ್ದು ನಿಲ್ಬೇಕಾಗತ್ತೆ. ನಾನು ಅದಕ್ಕೆ ಸಹಕಾರ ಕೊಡ್ತೀನಿ, ಬೆನ್ನೆಂಬಲಾಗಿ ನಿಂತ್ಕೊಂತೀನಿ ಅಂತ ಹೇಳೋದು ಇಷ್ಟಪಡ್ತೀನಿ. ಇವತ್ತು ನಮಗೊಂದು ರೋಗ ಇದೆ ನಮ್ಮ ಪಕ್ಷದಲ್ಲಿ. ನಿಷ್ಠೆ ದುಡಿದವ್ರಿಗೆ ಹಿಂದ್ಗಡೆ ಕುರ್ಚಿ ಹಾಕ್ತೀವಿ, ಸೂಟ್ ಕೇಸ್ ಒಂದವ್ರಿಗೆ ಮುಂದ್ಗಡೆ ಕುರ್ಚಿ ಹಾಕಿರ್ತೀವಿ. ಆ ಪದ್ಧತಿ ತೆಗಿಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಪೀಳಿಗೆಗಳು, ಯುವ ಪೀಳಿಗೆಗಳು ಏನಿದಾವೆ, ಜಾತ್ಯತೀತ ಜನತಾದಳ ಯುವ ಪೀಳಿಗೆ ಏನಿದೆ ಅದು ಎದ್ದು ನಿಲ್ಬೇಕಾಗತ್ತೆ. ನಾನು ಅದಕ್ಕೆ ಸಹಕಾರ ಕೊಡ್ತೀನಿ. ಸೊ ಇದು ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟಿದ್ದಂಥ ಹೇಳಿಕೆ. ಅದಕ್ಕೆ ಮೊದಲ ಬಾರಿಗೆ ಇವತ್ತು ಪ್ರತಿಕ್ರಿಯಿಸಿದ್ದಾರೆ ಕುಮಾರಸ್ವಾಮಿ ಅವರು. ಅದೇನು ಪ್ರತಿಕ್ರಿಯೆ ಕೊಟ್ಟರು ಅನ್ನುವಂಥದ್ದನ್ನು ನಾವು ಈಗ ತಾನೇ ಕೇಳಿದ್ವಿ. ಆದರೆ ಎಲ್ಲೂ ಕೂಡ ಆ ಕೊಟ್ಟಂತಹ ಪ್ರತಿಕ್ರಿಯೆ ಅಥವಾ ಅವ್ರು ಕೊಟ್ಟಂಥ ಹೇಳಿಕೆ ಏನಿತ್ತು ಅದ್ರ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ನೇರವಾಗಿ ಕೊಡೋದಕ್ಕೆ ಇಲ್ಲಿ HD ಕುಮಾರಸ್ವಾಮಿ ಅವರು ಮುಂದಾಗಿಲ್ಲ. ಹಾಗೆ ಒಟ್ಟು ಈ ಹೇಳಿಕೆಯ ವಿಚಾರವಾಗಿ ಏನು ಅನ್ಸುತ್ತೆ ಅದರ ವಿಚಾರವಾದಂಥ ವಿಶ್ಲೇಷಣೆ ನಮ್ಮ ಪ್ರತಿನಿಧಿ ವಿನಯ್ ನಮಗೆ ನೀಡ್ತಾರೆ. ಸೊ UBCTಯ ಕುಮಾರಸ್ವಾಮಿ ಅವರ ನಿವಾಸದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಒಂದಂತೂ ಸ್ಪಷ್ಟ, ಇಲ್ಲಿ ಸೂಟ್ ಕೇಸನ್ನು ಪಡಿತಾ ಇದ್ದಂಥವ್ರೆಲ್ಲರೂ ಈಗ ಪಕ್ಷದಿಂದ ಹೊರ ಹೋಗಿದ್ದಾರೆ ಅಂತ ಹೇಳಿ ಈಗ ಬಂಡಾಯ ಶಾಸಕರನ್ನ ಉದ್ದೇಶಿಸಿ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಇವರೇ ರಾಜ್ಯಾಧ್ಯಕ್ಷರಾಗಿದ್ರು ಅಂದ್ರೆ ಆಗ ಆ ಸಂಸ್ಕೃತಿ ಇತ್ತು ಅನ್ನುವಂಥದ್ದು ಒಪ್ಕೊಂಡ್ ಹಾಗ ವಿನಯ್. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವ್ರ ವಿಚಾರವಾಗಿ ಆ ಸ್ಟೇಟ್ಮೆಂಟ್ ನ ವಿಚಾರವಾಗಿ ಒಂದ್ ರೀತಿ ನೆಗ್ಲೆಕ್ಟ್ ಮಾಡುವಂತ ರೀತಿಯಲ್ಲಿ ಹೇಳಿದ್ರು ಅಥವಾ ಒತ್ತಾಯಪೂರ್ವಕವಾಗಿ ಅಂದ್ರೆ ಮನಸ್ಪೂರ್ವಕವಾಗಿ ಅದನ್ನ ಮುಚ್ಚಿಡ್ಬೇಕು ಅನ್ನುವಂಥ ರೀತಿಯಲ್ಲಿ ಅವ್ರು ಕೊಟ್ಟಂತ ಇವತ್ತು ರಿಯಾಕ್ಷನ್ ಏನ್ ಅನ್ಸುತ್ತೆ ವಿನಯ್? JDS ನಲ್ಲಿ ಸೂಟ್ ಕೇಸ್ ಸಂಸ್ಕೃತಿ ಇದೆ. ಸೂಟ್ ಕೇಸ್ನ ಯಾರು ಕೊಡ್ತಾರೆ, ನಮ್ಮ ಪಕ್ಷದಲ್ಲಿ ಮುಂದಿನ ಸಾಲಿನಲ್ಲಿ ಅವ್ರಿಗೆ ಕುರ್ಚಿ ಹಾಕಿ ಕೂಡಿಸ್ತೀವಿ, ನಿಷ್ಠಾವಂತರು ಯಾರು ಕೆಲಸ ಮಾಡ್ತಾರೆ ಅವರು ಹಿಂಬದಿ ಸೀಟಲ್ಲಿ ಕೂಡಿಸ್ತೀವಿ ಅನ್ನೋ ಮಾತನ್ನು ಪ್ರಜ್ವಲ್ ರೇವಣ್ಣ ಅವರು ಇತ್ತೀಚೆಗೆ ಹುಣಸೂರಲ್ಲಿ ಹೇಳಿದರು. ಈ ಮಾತು JDS ನಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿತ್ತು. ಬಹುಮುಖ್ಯವಾಗಿ JDS ವರಿಷ್ಠರಾಗಿರ್ತಕ್ಕಂಥ HD ದೇವೇಗೌಡರು ಇದ್ರ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಮತ್ತು ಬಹಿರಂಗವಾಗಿ ಪ್ರಜ್ವಲ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಶಿಸ್ತು ಕ್ರಮ ಕೈಗೊಳ್ಳಬೇಕಾಗತ್ತೆ ನಿನ್ನ ವಿರುದ್ಧ, ಇಂಥ ರೀತಿಯ ಮಾತುಗಳನ್ನು ಪಕ್ಷದ ಶಿಸ್ತಿನ ಹಿತದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ನಾವು ಸಹಿಸಿಕೊಳ್ಳೋಕ್ಕೆ ಆಗಲ್ಲ ಅನ್ನೋ ಖಡಕ್ ಎಚ್ಚರಿಕೆಯನ್ನು ದೇವೇಗೌಡರು ನೀಡಿದರು. ಮಾತ್ರ ಅಲ್ಲ, ಪ್ರಜ್ವಲ್ ಅವರ ತಮ್ಮ ನಿವಾಸಕ್ಕೆ ಕರೆಸ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಪ್ರಜ್ವಲ್ ತಮ್ಮ ಹೇಳಿಕೆ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಅದೇ ಸಂದರ್ಭದಲ್ಲಿ ದೇವೇಗೌಡರ ಕ್ಷಮೆಯನ್ನು ಕೋರ್ತಾರೆ. ಮಾತ್ರ ಅಲ್ಲ, ಕುಮಾರಸ್ವಾಮಿ ಅಂದರೆ JDS ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರನ್ನು ಸಹ ಭೇಟಿ ಮಾಡಿ ನಾನು ಕ್ಷಮೆಯನ್ನು ಯಾಚಿಸ್ತೀನಿ ಅಂಥೇಳಿ ಪ್ರಜ್ವಲ್ ದೇವೇಗೌಡರ ಬಳಿ ಹೇಳಿರ್ತಾರೆ. ಇದಕ್ಕಿಂತ ಬಹಳ ಮುಖ್ಯವಾಗಿ ಮತ್ತೊಂದು ಮಾತನ್ನು ಹೇಳ್ತಾರೆ. ಒಂದು ವೇಳೆ ಕುಮಾರಸ್ವಾಮಿ ಅವರ ನನ್ನ ಮಾತಿನಿಂದ ಬೇಜಾರಾಗಿ ಬಹುಶಃ ನಾನು ಪಕ್ಷದಲ್ಲಿ ದುಡಿಯೋದು ಬೇಕಾಗಿಲ್ಲ ಅಂತ ಹೇಳಿದ್ರೆ ನಾನು ಪಕ್ಷದಿಂದ ಹೊರಗೆ ಉಳಿಯೋಕ್ಕೆ ಸಹ ಸಿದ್ಧ ಇದ್ದೀನಿ ಅಂತ ಹೇಳಿ ಪ್ರಜ್ವಲ್ ಹೇಳ್ತಾರೆ. ಪ್ರಜ್ವಲ್ ಹೇಳಿಕೆ ನೀಡಿ ಬಹುಶಃ 4 ದಿನ ಆಗಿದೆ ಮಾಲ್ತೇಶ್. ಇಲ್ಲಿ ತನಕ JDS ರಾಜ್ಯಾಧ್ಯಕ್ಷ ಮತ್ತು ಸ್ವತಃ ಪ್ರಜ್ವಲ್ ಅವರ ಚಿಕ್ಕಪ್ಪ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಪ್ರಜ್ವಲ್ ಅವರ ಈ
ಸೂಟ್ ಕೇಸ್ ಸಂಸ್ಕೃತಿ ಹೇಳಿಕೆ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಆದರೆ UB ಸಿಟಿಯ ನಿವಾಸದಲ್ಲಿ ಇವತ್ತು ಕುಮಾರಸ್ವಾಮಿಯವರು ಮಾಧ್ಯಮಗಳ ಜೊತೆ ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಬೇಕಾದ್ರೆ ಒಂದು ರೀತಿ ಸಿಟ್ಟಿನಲ್ಲಿ ಮಾತಾಡ್ತಾರೆ. ಬಹಳ ಆಶ್ಚರ್ಯದ ಅಂಶ ಅಂತ ಹೇಳಿದ್ರೆ, ಮೊದಲನೇದಾಗಿ ನನಗೆ ಈ ವಿಷಯ ಗೊತ್ತೇ ಇಲ್ಲ ಅಂತ ಮಾತನ್ನು ಆರಂಭ ಮಾಡ್ತಾರೆ. ತದನಂತರ ಹೇಳ್ತಾರೆ, ಹೌದು ಮಾಧ್ಯಮಗಳಲ್ಲಿ ನಾನು ಈ ವಿಷಯವನ್ನು ನೋಡಿದ್ದೀನಿ ಅಂತಾರೆ. ಆಮೇಲೆ ಸ್ವತಃ ಅವರೇ ಒಪ್ಕೊಳ್ತಾರೆ, ಹೌದು ನಮ್ಮಲ್ಲಿ ಸೂಟ್ ಕೇಸ್ ಸಂಸ್ಕೃತಿ ಇತ್ತು, ಸೂಟ್ ಕೇಸ್ ಯಾರು ತಂದು ಕೊಡ್ತಾರೆ ಅವ್ರನ್ನ ಮುಂದಿನ ಸಾಲಿನಲ್ಲಿ ಕೂಡಿಸ್ತಾ ಇದ್ವಿ ಅಂತ. ಯಾರು ಸೂಟ್ ಕೇಸನ್ನು ಕೊಟ್ಟು ಮುಂದಿನ ಸಾಲಿನಲ್ಲಿ ಕೂತ್ಕೊಳ್ತಾ ಇದ್ರು ಅಥವಾ ಸೂಟ್ ಕೇಸನ್ನು ಯಾರು ತಗೊಳ್ತಾ ಇದ್ರು ಅಂಥವ್ರು ಈಗಾಗಲೇ ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ ಅನ್ನೋ ಮಾತನ್ನು ಕುಮಾರಸ್ವಾಮಿ ಹೇಳ್ತಾರೆ. ಅಂದರೆ ಏನು 7 ಜನ ಅಡ್ಡ ಮತದಾನ ಮಾಡಿದರು, ಅಂದರೆ ಜಮೀರ್ ಅಹಮದ್ ಖಾನ್ ಇರ್ಬೋದು, ಮಾಗಡಿ ಬಾಲಕೃಷ್ಣ, ಚಲುವರಾಯಸ್ವಾಮಿ, ಅಖಂಡ ಶ್ರೀನಿವಾಸ ಮೂರ್ತಿ. ಸೊ ಹೀಗಾಗಿ JDSನ ಯಾರು ಪಕ್ಷ ವಿರೋಧ ಚಟುವಟಿಕೆ ಮಾಡಿ ಸದ್ಯ ಅಮಾನತಲ್ಲಿಟ್ಟಿದ್ದಾರೆ ಅವರ ವಿರುದ್ಧ ಕುಮಾರಸ್ವಾಮಿ ಈ ಮಾತನ್ನು ತಿರುಗಿಸ್ತಾರೆ. ಇದಕ್ಕೂ ಒಂದು ಕಾರಣ ಇದೆ ಮಾಲ್ತೇಶ್, ಏನಂತ ಹೇಳಿದ್ರೆ ಈ ಸೂಟ್ ಕೇಸ್ ಸಂಸ್ಕೃತಿಯ ವಿಚಾರ ಭುಗಿಲೆದ್ದ ನಂತರ ಈ 7 ಜನ ಇದರಲ್ಲಿ ಜಮೀರ್ ಅಹಮದ್ ಖಾನ್, ಮಾಗಡಿ ಬಾಲಕೃಷ್ಣ ಮತ್ತು ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡ್ತಾರೆ. ಹೌದು JDS ಅಲ್ಲಿ ಸೂಟ್ ಕೇಸ್ ಸಂಸ್ಕೃತಿ ಇತ್ತು, ಸೊ ಹೀಗಾಗಿ ಮರಣಂದು ನಾವು ನಿಷ್ಠಾವಂತರು ಪಕ್ಷವನ್ನು ಬಿಡಬೇಕು ಅಂತೇಳಿ. ಸೊ ಇದನ್ನೇ ಈಗ ತಿರುಗುಬಾಣವಾಗಿ ಕುಮಾರಸ್ವಾಮಿ ಅವರು ಈ 7 ಜನರ ವಿರುದ್ಧ ತಮ್ಮ ಸಿಟ್ಟನ್ನು ತೀರಿಸ್ಕೊಳ್ತಾರೆ. ಆದರೆ ಇಲ್ಲಿ ತನಕ ನಮಗೆ ಒಂದು ಅಂಶ ಗಮನಕ್ಕೆ ಬರಲ್ಲ, ಏನು ಅಂತ ಹೇಳಿದ್ರೆ ಸ್ವತಃ ಕುಮಾರಸ್ವಾಮಿ ಅವರು ಈ ಮಾತಿನ ಬಗ್ಗೆ, ಅಂದರೆ ಪ್ರಜ್ವಲ್ ಹೇಳಿರ್ತಕ್ಕಂಥ ಮಾತು ನನಗಲ್ಲ, ನನ್ನ ಹೆಸರನ್ನ ಹಿಡಿದು ಅವನು ಹೇಳಿಲ್ಲ, ಸೊ ಹೀಗಾಗಿ ಅವನು ನನ್ನ ಬಳಿ ಕ್ಷಮೆ ಕೋರುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಕುಮಾರಸ್ವಾಮಿ ಅವರು ಪ್ರಜ್ವಲ್ ಅವರ ರಾಜಕೀಯ ಬದುಕನ್ನು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಒಂದು ಮಾತು ಕೇಳಿಬರ್ತಾ ಇತ್ತು. ಆದರೆ ಕುಮಾರಸ್ವಾಮಿ ಅವರ ಇವತ್ತಿನ ಮಾತಿನ ಧಾಟಿ ನೋಡಿದ್ರೆ ಬಹುಶಃ ಎಲ್ಲೋ ಒಂದು ರೀತಿ ಪ್ರಜ್ವಲ್ ಅವರ ಕಡೆ ದೇವೇಗೌಡರು ಹೇಳಿದ ಪ್ರಕಾರ ಒಂದು ಸಾಫ್ಟ್ ಕಾರ್ನರ್ ಬಹುಶಃ ಇಟ್ಕೊಂಡಿರ್ಬೋದು ಮಾಲ್ತೇಶ್.